ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 3 ದಿನ ಕಳೆದಿದೆ. ಈ ಮಧ್ಯೆ ಇವತ್ತು ಜೈಲಿನಲ್ಲಿ ಭೇಟಿಯಾಗಲು ಪತ್ನಿ ಬಂದಿದ್ರು ಮತ್ತು ಪುತ್ರ ಕೂಡ ಬಂದಿದ್ರು ವಿನೇಶ್. ಈಗ ಆ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ನನ್ನನ್ನು ಪದೇ ಪದೇ ಭೇಟಿಯಾಗೋಕೆ ಬರಬೇಡಿ, ಇನ್ನು 6 ತಿಂಗಳು ನಾನು ಹೊರಗೆ ಬರೋದು ಕಷ್ಟ, ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಕುಟುಂಬಕ್ಕೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಜೈಲಿನ ವಾತಾವರಣಕ್ಕೆ ದರ್ಶನ್ ಹೋಗಿಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆಯಂತೆ. ಜೈಲೂಟ ಆಗಲಿ, ಸರಿಯಾಗಿ ನಿದ್ದೆ ಬರದೇ ಇರೋದಾಗ್ಲಿ, ಇದೆಲ್ಲವೂ ಅವರು ಅನುಭವಿಸ್ತಾ ಇದ್ದಾರೆ. ಧನರಾಜ್, ವಿನಯ್, ಪ್ರದೂಷ್ ಅದೇ ಒಂದೇ ಕೊಠಡಿಯಲ್ಲಿ ಇದ್ರೂ ಕೂಡ ಯಾರ ಜೊತೆಗೂ ಮಾತುಕತೆ ಇಲ್ಲ. ನಿಮ್ಮ ಸವಾಸ ಸಾಕಪ್ಪ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಕೈ ಮುಗ್ದಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಜೈಲಿಗೆ ಭೇಟಿ ಕೊಟ್ಟ ನಟ ವಿನೋದ್ ಪ್ರಭಾಕರ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಮಂಕಾಗಿದ್ರು ಅಂತ ತಿಳಿಸಿದ್ದಾರೆ. ನಾನು ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಇಲ್ಲಿ ನನಗತ್ತು ಭೇಟಿ ಮಾಡ್ಕೊಂಡ್ಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ, ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಟೈಗರ್ ಅಂದರು, ಬಾಸ್ ಅಂದೆ, ಅಷ್ಟೇ. ನ್ಯಾಯ ಸಿಗಬೇಕು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಖಂಡಿತ ಎಲ್ರಿಗೂ ಒಳ್ಳೇದಾಗತ್ತೆ. ಕುಟುಂಬ ಭೇಟಿ ಮಾಡೋದು ಸರಿ, ಬಟ್ ಇವ್ರು ಇನ್ನೊಬ್ರು ಯಾರೋ ಭೇಟಿ ಮಾಡಿರೋದು ಪ್ರೋಟೋಕಾಲಲ್ಲಿ ಜಾಗ ಇದೆಯಾ? ಅವ್ರು ಭೇಟಿ ಮಾಡಿದಾರಾ? ಭೇಟಿ ಮಾಡಿದ್ದೀನಿ ನಾನು. ಅವ್ರು ಹೇಳ್ಬೋದು, ನನಗೆ ಡೌಟ್ ಇದೆಯಲ್ಲ. ಲೆಟ್ ಜೈಲ್ ಅಥಾರಿಟೀಸ್ ಕನ್ಫರ್ಮ್ ಇಟ್. ಆ ಭೇಟಿ ಆಗಿದೆಯಾ ಅಂತ ನೋಡೋಣ. ಬಿಕಾಸ್ ಅಂಡರ್ ವಾಟ್ ಕ್ಲಾಸ್ ಆ ಭೇಟಿಗಳು? ದೇ ಹ್ಯಾವ್ ನೋ ಪವರ್ಸ್ ಟು ಅಲೋ ದೀಸ್ ಮೀಟಿಂಗ್ಸ್ ಅನ್ನ. ದಿನಕ್ಕೊಬ್ಬೊಬ್ರು ಕೇಳ್ತಾ ಇದಕ್ಕೂ ಒಂದು ನಿಯಮ ಇದೆ. ಕಂಡಲ್ಲೆಲ್ಲ ಇದ್ದವರೆಲ್ಲ ಹೋಗಿ ಭೇಟಿ ಮಾಡ್ತಾರೆ. ಅವ್ರು ಮಾಡಿದಾರೋ ಮಾಡಿಲ್ವೋ, ನಾಳೆ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅದು ಪ್ರಶ್ನೆ ಬೇರೆ. ಅವ್ರ ಪರವಾಗಿ ನೀವು ಹೋಗಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದಿತ್ತು. ನನ್ನ ಗೆಳೆಯ ನಾನು ಹೋಗ್ತೀನಿ ಅಂದರೆ ಹೋಗ್ಕೋಬೋದು, ಪರ್ಮಿಷನ್ ಇರುತ್ತೆ. ಬಟ್ ಪರ್ಮಿಷನ್ ಕೊಡ್ತಿದ್ದೀರಾ ಈಸ್ ಮೈ ಕ್ವಶನ್. ಐ ಡೋಂಟ್ ನೋ. ಜೈಲ್ ಅಥಾರಿಟೀಸ್ ಹೇಳಬೇಕು, ಯಾಕಂದ್ರೆ ಆಚೆ ಬಂದು ಹೇಳ್ತಿದ್ದಾರೆ ಅವ್ರು ನಾವು ಭೇಟಿ ಮಾಡಿದ್ದೀವಿ ಅಂತ. ದಟ್ಸ್ ಮೇ ಬಿ ಇಟ್ ವಿಲ್ ಬಿ ಟಫ್. ನಾಳೆ ಏನಾದ್ರು ಕೋರ್ಟ್ ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಪರ್ಮಿಷನ್ ಇರಬೇಕು. ಏನು ಕೊಡಬೇಕು, ನೋ ಪರ್ಮಿಷನ್ ಅಲ್ಲ, ಅದು ಕಂಡ್ಕೊಂಡವ್ರಿಗೆ ಪರ್ಮಿಷನ್ ಕೊಡಕ್ಕೆ ಬರಲ್ಲ. ನಿಯಮಗಳಿದೆ. 1 ವಾರದಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ, ಈ ಥರ ಪ್ರಕರಣಗಳಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿಸ್ಬೋದು, ಎಷ್ಟು ಜನಕ್ಕೆ ಮಾಡಿಸ್ಬೋದು, ಎಷ್ಟು ಸರಿ ಬಿಟ್ಟು ಕೊಡ್ಬೋದು ಇದೆ. ಅದೇನು ಇಷ್ಟ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲರೂ ಬಿಡೋಕ್ಕಾಗಲ್ಲ. ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಆಚೆ ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ಜನ ಬಂದು ವೇವ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನೋಕ್ಕಾಗಲ್ಲ ಅಲ್ಲಿ. ಅದಕ್ಕೆ ನಾನು ಕೇಳಿದ್ದಿದ್ದದನ್ನು. ಇನ್ನು ಅವ್ರು ಏನು ಹೇಳಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಗೆ ಅದು ತಿಳಿದು ಬಂದಿದೆ ಅನ್ನೋ ಮಾಹಿತಿ ಮೂಲಕದಲ್ಲಿ ಹೇಳಿರ್ಬೋದು. ನಾನು ಹೊರಗೆ ಬರ್ತೀನಿ, ನಂಗೆ ಗೊತ್ತಿಲ್ಲ. ನೋ ಐಡಿಯಾ ವೆದರ್ ಅವ್ರು ಅದನ್ನು ಅವ್ರ ಫ್ಯಾಮಿಲಿಗೆ ಹೇಳಿದಾರೋ ಬಿಟ್ಟಿದ್ದಾರೋ. ಅದು ಅವ್ರ ಪರ್ಸನಲ್ ಇಶ್ಯೂ. ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಇನ್ನೊಂದು ಸಂಕಷ್ಟ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಏಪ್ರಿಲ್ 14ರಂದು ಆತ್ಮಹತ್ಯೆ ಮಾಡಿಕೊಂಡ ನಿರ್ಮಾಪಕ ಸೌಂದರ್ಯ ಜಗದೀಶ್ ಜೊತೆ ಹಣದ ನಂಟು ಇರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇರಬಾರ್ದು ಅಂತ ಎಲ್ಲಿದೆ? ಎಲ್ಲಿದೆ ಇರಬಾರದು ಅನ್ನಕ್ಕೆ ನಿಮಗೆ? ಅದನ್ನ ಅವರಾಗ್ಲಿ ಇವರಾಗ್ಲಿ ಹೇಳ್ಕೊಂಡಿಲ್ಲ ಅನ್ನೋದಿಲ್ಲ ಪ್ರಶ್ನೆ. ಅದು ಬೇರೆ. ಬೆದರಿಸಿ ಹಣ ವಸೂಲಿ ಆಗಿದೆ, ಬಲವಂತವಾಗಿ ಆಗಿದೆ, ಅಥವಾ ಇನ್ನೇನೋ ಒಂದಾಗಿದೆ ಅಂತ ಕರೆಕ್ಟ್. ಹಣದ ನಂಟು ಇರಲೇಬಾರ್ದು ಅನ್ನೋಕ್ಕಾಗಲ್ಲ. ಏನ್ಯಾವ ಈ ಥರದ ಪ್ರಕರಣಗಳು ನಡೀತಾ ಇದ್ದಾಗ ಎಲ್ಲ ಪ್ರಕರಣನೂ ಒಂದಕ್ಕೊಂದು ಜಾಯಿನ್ ಆಗ್ತಾ ಬರುತ್ತಷ್ಟೆ. 17-18ರಲ್ಲಿ ನಾಟ್ ನೌ. ರಾಜಾಜಿನಗರದ ಯಾವುದೋ ಬ್ಯಾಂಕಿಂದ ಅವರ ಗೆಳತಿ, ಅವರ ಮೇಡಮ್ ಪವಿತ್ರ ಗೌಡ ಅನ್ನೋರಿಗೆ ಒಂದು 2 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅವ್ರ ಅಕೌಂಟಿಂದ. ಅದೇನು ಬ್ಲ್ಯಾಕ್ ಅಲ್ಲ, ಏನಿಲ್ಲ ವೈಟೇ ಅಂತ ಅವ್ರ ಪಾಲ್ದಾರರು ಹೇಳಿದ್ದಾರೆ. RR ನಗರದ ಕೆಂಚನಹಳ್ಳಿಯಲ್ಲಿ ಅವ್ರು ಏನೋ ಒಂದು ಮನೆ ತೊಗೊಂಡ್ರಂತೆ, ಅದು ಅವ್ರ ಇಷ್ಟ. ಕಾಗದ ಪತ್ರಕ್ಕೆ ಇವ್ರು ಸೌಂದರ್ಯ ಜಗದೀಶ್ ಸಹಿ ಹಾಕಿದ್ರಂತೆ ಸಾಕ್ಷಿಯಾಗಿ. ಈಗೇನು ಹಾಕಬಾರ್ದು ಅಂತ ಎಲ್ಲೂ ಇಲ್ಲ ಕಾನೂನಲ್ಲಿ, ಅದಕ್ಕೆ ಅವಕಾಶ ಇದೆ. ಎಕ್ಸಾಕ್ಟ್ಲಿ. ಸೊ ಏನ್ಯೋ ಅವ್ರ ಪಾಲುದಾರ ಹೇಳೋದು ಈ ದುಡ್ಡು ಹೋಗಿದೆ ಅಂತ. ಪಾಲುದಾರಿಕೆಯಲ್ಲಿ ಆ ದುಡ್ಡು ಅಕ್ರಮವಾಗಿ ಹೋಗಿದೆ ಅಂದರೆ ಪಾಲುದಾರ ಹಣವನ್ನು ಕೊಟ್ಟವ್ರನ್ನ ಕೇಳಬಹುದು ಬೇಕಾದ್ರೆ. ಬಟ್ ಅದಕ್ಕೆ ಈ ಪಾರ್ಟಿನೇ ಕಾರಣ ಅಂತಂದರೆ ಹಣದ ವ್ಯವಹಾರ ಇರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಸೋರ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ಅಂದಾಗ ಇದೆಲ್ಲದನ್ನು ಕಾಣಿಸುತ್ತೆ. ದಟ್ ಈಸ್ ಎ ಪ್ರಾಬ್ಲಮ್. ಸೋರ್ಸ್ ಹ್ಯಾಸ್ ಟು ಬಿ ಟೋಲ್ಡ್ ಬೈ ದಿ ಗಿವರ್. ಹೌದಲ್ಲ? ತಗೊಂಡವರು ತಮ್ಮ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ಸ್ ಅಲ್ಲೋ ಮತ್ತೊಂದ್ರಲ್ಲೋ ಮಗದೊಂದು ಅದನ್ನು ಸ್ವೀಕಾರ ತೋರಿಸಿದ್ರಾಗಿರಬೇಕು. ಅದು ಏನು ರೂಪದಲ್ಲಿ ಹೋಗಿದೆಯೋ, ಲೋನಲ್ಲಿ ಹೋಗಿದೆಯೋ, ಇನ್ನೊಂದ್ರಲ್ಲಿ ಹೋಗಿದೆಯೋ, ಮತ್ತೊಂದ್ರಲ್ಲಿ ಹೋಗಿದೆಯೋ, ವಿ ಹ್ಯಾವ್ ನೋ ಐಡಿಯಾ. ಬಟ್ ದುಡ್ಡಿನ ವ್ಯವಹಾರ ನಡೀಲೇಬಾರ್ದು ಅಂತ ಎಲ್ಲೂ ಕಾನೂನಲ್ಲಿ ಇಲ್ಲ. ಬಟ್ ಈ ದುಡ್ಡಿನ ವ್ಯವಹಾರ ನಡೆದಿರುವುದಕ್ಕೂ ಈ ಮರ್ಡರ್ ಕೇಸ್ಗೂ ಡೈರೆಕ್ಟ್ಲಿ ಲಿಂಕೇಜ್ ಏನು ಇದ್ದಂಗಿಲ್ಲ. ಆ ಕೇಸಿಗೆ ಸಂಬಂಧ ಇಲ್ಲ, ಏನಿಲ್ಲ.
ಆದರೆ ಆ ದುಡ್ಡಿನ ವ್ಯವಹಾರ ನಡೆದಿರುವುದು ಬಲವಂತದಿಂದ, ಬೆದರಿಕೆಯಿಂದ, ಅಕ್ರಮವಾಗಿ, ಫೋರ್ಜರಿ, ಈ ಥರ ಇಲ್ಲ. ಆದರೆ ಆಮೇಲೆ ಅದು ಡಿಫ್ರೆಂಟ್ ಕ್ವಶನ್ ಅವಾಗಷ್ಟೇ. ಯಾವ ರೂಪದಲ್ಲಿ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ತಗೊಂಡವ್ರದ್ದಲ್ಲ ಅದು ಪ್ರಾಬ್ಲಮ್ಮು. ಮತ್ತೆ ಸರ್, ತಗೊಂಡಿದ್ದೀಗ ಪವಿತ್ರ ಗೌಡ 2 ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀವಿ. ಹೌದು. ಇಸ್ಕೊಳ್ದಾದಾಗ ಇವ್ರು ಅದನ್ನು ಏನು ಮಾಡಿ ಕೊಟ್ಟಿದ್ದಾರೆ ಅಂತ ಆಕೆಗೆ ಏನು ಗೊತ್ತಿರಬೇಕು? ಆಕೆಗೆ ರೆಸಿಪ್ಟ್ ಅಷ್ಟೇ. ಓಕೆ, ಆ ಕಡೆಯಿಂದ ರಿಟರ್ನ್ ಆಗಿಲ್ಲ, ಬರೀ ತಗೊಂಡಿದ್ದಷ್ಟೇನು ತೋರಿಸ್ತಾರೆ. ಕೊಡ್ಬೋದೇನೋ, ಸಾಲ ಆಗಿದ್ರೆ ಓಕೆ, ಅದನ್ನ ಕೊಡ್ಬೇಕಾದ ಜವಾಬ್ದಾರಿ ಬರುತ್ತೆ. ಅವ್ರಿಗೆ ಬಿಟ್ಟಿದ್ದದು, ನಮಗೆ ಗೊತ್ತಿಲ್ಲ. ಬಟ್ ಏನೋ ಡೈರೆಕ್ಟ್ಲಿ ಮರ್ಡರ್ ಕೇಸ್ಗೆ ಅದು ಲಿಂಕ್ ಆದಂಗೆ ಕಾಣಿಸ್ತಿಲ್ಲ ನನಗಂತೂ ಮೇಲ್ನೋಟಕ್ಕೆ. ಮುಂದೇನಾದ್ರು ಅದು ಇನ್ನೊಂದು ಟ್ವಿಸ್ಟ್ ತಗೊಂಡ್ರೆ ನನಗೆ ಗೊತ್ತಿಲ್ಲ ಅಷ್ಟೇ.